ಶ್ರೀ ಗುರುಬಸವಲಿಂಗಾಯ ನಮಃ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತುಷಾರಾರಾಧ್ಯ ಯೂಟ್ಯೂಬ್ ಚಾನಲ್. ಮೊದಲಿಗೆ ಎಲ್ರಿಗೂ ಬಸವ ಜಯಂತಿಯ ಶುಭಾಶಯಗಳು. ಸೊ ಇವತ್ತು ಬಸವ ಜಯಂತಿ ಆಗಿರೋದ್ರಿಂದ ನಾನು ಇಬ್ಬರು ಮಕ್ಳಿಗೂ ಫೋಟೋ ತೆಗಿಬೇಕು ಅಂತ ಅಂದ್ಕೊಂಡು ಬಸವಣ್ಣನ ಥರ ರೆಡಿ ಮಾಡಿದ್ದೀನಿ. ಇವ್ರೇನು ನೋಡ್ತಿದ್ದೀರಾ, ಇವರು ನನ್ನ ಚಿಕ್ಕ ಮಗ. ಈಗ 12ನೇ ತಿಂಗಳು ಶುರುವಾಗಿದೆ. ಸೊ ಇನ್ನು ಈ ಫೋಟೋದಲ್ಲಿ ನೋಡ್ತಿರೋರು ಇವರು ನನ್ನ ದೊಡ್ಡ ಮಗ ತುಷಾರ್ ಅಥವಾ ತ್ರಿಶೂಲ್ ಅಂತ ಹೇಳಿ. ಈಗ ಅಂದರೆ ಜುಲೈ ಬಂದರೆ ಇವ್ರಿಗೆ 4 ವರ್ಷ ಕಂಪ್ಲೀಟ್ ಆಗುತ್ತೆ. ಸೊ ಇವತ್ತು ಇಬ್ಬರು ಮಕ್ಳಿಗೂ ಕೂಡ ಬಸವಣ್ಣನ ಥರ ರೆಡಿ ಮಾಡಿ ಫೋಟೋ ತೆಗಿಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ದೊಡ್ಡ ಮಗ ಇದ್ದಾನೆ, ಅವನು ಅಮ್ಮ ನಾನು ವಚನನ ಹೇಳ್ತೀನಿ ಅಮ್ಮ, ಅಂದರೆ 1-2 ವಚನಗಳನ್ನ ಕಲ್ತ್ಕೊಂಡಿದ್ದಾನೆ ಅವನು. ಅಮ್ಮ ನಾನು ವಚನಗಳನ್ನ ಹೇಳ್ತೀನಿ ಅಂತ ಅಂದರು. ಸರಿಪ್ಪ ವಿಡಿಯೋ ಮಾಡ್ಕೊತೀನಿ ಅಂತ ಅಂದ್ಕೊಂಡೆ. ಬಟ್ ಅವ್ರು ಹೇಳೋಕ್ಕೆ ಟ್ರೈ ಮಾಡ್ತಿದ್ದಾರೆ, ನನ್ನ ಚಿಕ್ಕ ಮಗ ಬಿಡ್ತಿಲ್ಲ. ಸರಿ ಪಾಪ ಆಯಿತು, ಅವ್ನು ಸ್ವಲ್ಪ ಟೈಮ್ ಆಟಾಡ್ಕೊಳ್ಳಿ, ಅವ್ನ ಮೈಂಡ್ ಡೈವರ್ಟ್ ಆದಮೇಲೆ ನೀನು ವಚನಗಳನ್ನ ಹೇಳೋವಂತೆ ಅಂತ ಹೇಳಿ ಬಿಟ್ಟೆ. ಪಾಪ ಅವ್ನು ತುಂಬ ತರಲೆ ಮಾಡ್ತಾ ಇದ್ದಾನೆ. ವಿಡಿಯೋನ ಕೊನೆಯವರೆಗೂ ನೋಡಿ, ಅಲ್ಲಿ ನನ್ನ ಮಗ ವಚನಗಳನ್ನ ಹೇಳಿದ್ದಾನೆ. ಏನಾದರೂ ಅದರಲ್ಲಿ ತಪ್ಪಾಗಿದ್ದರೆ ಯಾರು ಅನ್ಯತಾ ಭಾವಿಸಬೇಡಿ. ಅವನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಕಲ್ತ್ಕೊಂಡು ಅದನ್ನು ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಸೊ ಇಲ್ಲಿ ಬಸವ ಜಯಂತಿ ಅಂತ ಬಂದಾಗ ಒಂದಷ್ಟು ವಿಚಾರಗಳನ್ನ ನಾನು ನಿಮ್ಮ ಹತ್ರ ಹೇಳ್ಕೊಬೇಕು. ಸುಮಾರು 12ನೇ ಶತಮಾನದಿಂದಲೂ ಕೂಡ ಒಂದು ಸಾಮಾಜಿಕ ಸುಧಾರಕರು ಅಂತಲೇ ಹೇಳ್ಬೋದು. ಬಸವಣ್ಣನವರ ಒಂದು ಜನ್ಮದಿನವನ್ನು ಬಸವ ಜಯಂತಿ ಅಂತ ನಮ್ಮ ಕರ್ನಾಟಕದಲ್ಲಿ ತುಂಬ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತೀವಿ. ಸೊ ಏನಂತಂದರೆ ಈ ಒಂದು ದಿನವನ್ನು ನಮ್ಮ ರಾಜ್ಯದಲ್ಲಿ ಒಂದು ರಜಾ ದಿನ ಅಂತ ಕೂಡ ಇದನ್ನು ಘೋಷಣೆ ಮಾಡಿದ್ದಾರೆ. ಈ ಒಂದು ದಿನದ ವಿಶೇಷತೆ ಏನಪ್ಪ ಅಂತಂದರೆ, ಬಸವಣ್ಣನವರ ಕಾಯಕ ಏನಿದೆ, ಅವರ ಒಂದು ಕಾಯಕ ಬಂದು ಕಾಯಕವೇ ಕೈಲಾಸ. ಸೊ ಅಂದರೆ ಕೆಲಸ ಮಾಡೋದೇ ನಮ್ಮ ಕಾಯಕ ಅಂತ ಹೇಳಿದ್ದಾರೆ. ಬಸವಣ್ಣನವರ ಅಂಕಿತ ನಾಮ ಕೂಡಲ ಸಂಗಮ ದೇವ. ಈ ಒಂದು ದಿನ ತುಂಬ ವಿಶೇಷವಾದಂಥ ದಿನ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಈ ಒಂದು ದಿನದಲ್ಲಿ ನಾವೇನೆಲ್ಲ ಮಾಡ್ತೀವಿ ಅಂತಂದರೆ, ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ. ಬಸವಣ್ಣನವರ ವಿಗ್ರಹಗಳನ್ನು ಇಟ್ಟು ಪೂಜೆ ಮಾಡ್ತೀವಿ, ಅಥವಾ ಅವುಗಳನ್ನು ತುಂಬ ವಿಜೃಂಭಣೆಯಿಂದ ಮೆರವಣಿಗೆ ಮಾಡ್ತೀವಿ. ಮತ್ತು ನಮ್ಮ ದಕ್ಷಿಣ ಭಾರತದಲ್ಲಿ, ಅಂದರೆ ಕರ್ನಾಟಕ ಅಂತಷ್ಟೇ ಅಲ್ಲ, ನಮ್ಮ ದಕ್ಷಿಣ ಭಾರತದಲ್ಲಿ ತುಂಬ ಕಡೆ ಕೂಡ ಈ ಒಂದು ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸಾಮಾಜಿಕವಾಗಿ ಸಮಾನತೆಯನ್ನು ಕಾಣಬೇಕು, ಮಾನವ ಹಕ್ಕುಗಳಲ್ಲಿ ಆಗಿರ್ಬೋದು, ಸಾಮಾಜಿಕ ಸಮಾನತೆ ಆಗಿರ್ಬೋದು, ಜಾಸ್ತಿ ವ್ಯವಸ್ಥೆಯಲ್ಲೂ ಕೂಡ ಒಂದು ಸಮಾನತೆಯನ್ನು ಕಾಣಬೇಕು ಅನ್ನೋದು ಇವರ ಒಂದು ವಾದ ಅಂತಲೇ ಹೇಳ್ಬೋದು. ಅಂದರೆ ಸಾಮಾಜಿಕ ಸಮಾನತೆ, ಮಾನವ ಹಕ್ಕುಗಳು ಮತ್ತು ಜಾತಿ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದಂಥವರು ಈ ಬಸವಣ್ಣನವರು. ಸೊ ಹಾಗಾಗಿ ಸಮಾಜಕ್ಕೆ ಬಸವಣ್ಣನವರ ಕೊಡುಗೆ ಅಪಾರ ಅಂತಲೇ ಹೇಳ್ಬೋದು. ಕೆಲವೊಬ್ಬರು ತಲೆಯಲ್ಲಿ ಕೆಲವೊಂದು ಮೌಢ್ಯತೆ ತುಂಬಿದೆ. ಏನಂತಂದರೆ, ಬಸವಣ್ಣ ಅಂತ ಬಂದಾಗ ಕೇವಲ ಲಿಂಗಾಯತ ಸಮುದಾಯಕ್ಕೆ ಮಾತ್ರ ಸೇರಿದಂಥವರು, ಅವರು ಮಾತ್ರ ಇದನ್ನು ಆಚರಣೆ ಮಾಡ್ತಾರೆ ಅಂತ. ಖಂಡಿತ ಇಲ್ಲ. ಪ್ರತಿಯೊಬ್ಬರೂ ಕೂಡ, ಸಮಾಜದಲ್ಲಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಇದನ್ನು ನಾವು ಎಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವೋ ಅಷ್ಟೇ ವಿಜೃಂಭಣೆಯಿಂದ ಸುಮಾರು ಒಂದು ಅಂಬೇಡ್ಕರ್ ಜಯಂತಿ ಆಗಿರ್ಬೋದು, ಕೆಂಪೇಗೌಡ ಜಯಂತಿ ಆಗಿರ್ಬೋದು, ಇನ್ನೂ ಹಲವಾರು ಜಯಂತಿಗಳನ್ನು ಕೂಡ ನಾವು ಆಚರಣೆ ಮಾಡ್ತೀವಿ. ಸೊ ಮುಂದೆ ಈಗ ನನ್ನ ಮಗ ಬಸವಣ್ಣನವರ ವಚನಗಳನ್ನು ಹೇಳ್ತಾನೆ. ನಿಮಗೆ ಇಷ್ಟ ಆದರೆ ವಿಡಿಯೋನ ಪೂರ್ತಿ ನೋಡಿ, ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ನೋಡಿ. ಕೊಲಬೇಡ ಉಸಿಯ ನೂರಲು ಬೇಡ ಯಾರಿಗೆ ಅಸಹ್ಯ ಬರಬೇಡ ತನ್ನ ಬಣ್ಣಿಸಬೇಡ ಬಿಟ್ಟಿರ ಅಲು ಬೇಡ ರಂಗ ಸೃಷ್ಟಿ ಬಯರಂಗ ಸೃಷ್ಟಿ ಇದೆ ಅಮ್ಮ ಸಂಗಮ ದೇವರ ಒಲಿಸುವ ಒಲಿಸಿದರೆ ಬಿರು ಆರೋಪ ಒಲಿಸಿದರು ಒಲಿಸಲಿ ಬಿರು ನೋಯಿಸಿದರೆ ನೋಯಿಸಿ ಬಿರು ಬಂದಂತೆ ಕೂತಲಿ ಬಿರು ಮನಿತು ಬಿರು ಅವರವರ ಹುಟ್ಟಿ ಅವರ ಕಲಿಗೆ ಒಂದು ಕೊಲ್ಲತಿರು ಅರುತ ನೀರತಿರು ಅನಿತು ಬಿರು ಬರಂತಿತು ಬಿರು ಇವರಾಗಿ ಬಿರು. ಮಾಮಿ ನಂಗೆ ಒಲೆ ಬಿಟ್ಟಿ ಪುಟ್ಟಿ ಅಯ್ಯಸು ಆರೋಗ್ಯ ಐಶ್ವರ್ಯ ನೆಮ್ಮದಿ ಕೊಟ್ಟು ಕಪ್ಪಲಪ್ಪ ಸರ್ವರನ್ನು ಕಪ್ಪಲಪ್ಪ ಎಲ್ಲರಿಗೂ ದೇವನ ಶುಭಾಶಯಗಳು.
ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.